ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ನಾವು ಬಹು ನಿರೀಕ್ಷಿತವಾದ KD ಫಿಲ್ಮ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಮ ರಘುವಣ್ಣ ಅವ್ರದ್ದು ಒಂದು ಇಂಪಾರ್ಟೆಂಟ್ ಫೈಟ್ ಸೀನ್ ಇದೆ ಸಂಜಯ್ ದತ್ ಅವರೊಟ್ಟಿಗೆ. ಸೊ ರಘುವಣ್ಣನೂ ಇಲ್ಲೇ ಇದ್ದಾರೆ, ಅವ್ರ ಮಗನೂ ಇಲ್ಲೇ ಇದ್ದಾರೆ ನೋಡಿ. ಎಲ್ಲ ಕಡೆ KD. ಸೊ ರಘುವಣ್ಣ, ಆಲ್ಮೋಸ್ಟ್ 3 ವರ್ಷ ಆಗಿತ್ತಾ? 3 ವರ್ಷ ಮೇಲಾಯ್ತು. ಆಕ್ಚುಲಿ ಫೈಟ್ ಸಖತ್ ಇಂಟೆನ್ಸ್ ಆಗಿತ್ತು. ಯಾಕೆಂದ್ರೆ ರವಿ ವರ್ಮಾ ಅವರು ಫೈಟ್ ಸೀಕ್ವೆನ್ಸ್ ಮಾಡಿಸಿದ್ದು. ಓಕೆ, ಮೈಕೆ ಎಲ್ಲ ಕಿತ್ಕೊಂಡು ಹೋಗಿತ್ತು. 10 days ಶೂಟ್ ಗೊತ್ತಾಗಲ್ಲ, ಯಾಕಂದ್ರೆ ಮೂವಿ ನೋಡಿದಾಗ ಅದು ಬಂದು ಹಂಗೆ ಹೊಟ್ಟೋಗುತ್ತೆ. ಬಟ್ ನಾವು 10 days ಮಾಡಿದ್ದು ಶೂಟ್ ಸಖತ್ ಇಂಟೆನ್ಸ್ ಆಗಿತ್ತು. ಓಕೆ. ಸೊ ಆಲ್ಮೋಸ್ಟ್ ನಿಮಗೆ ಜನರೆಲ್ಲ ಮೂವಿ ನೋಡ್ಬಿಟ್ಟು ನಿಮ್ಗೆ ಆಲ್ರೆಡಿ ನೀವು ಹೇಳಿದ್ರೆ ನನಗೆ ಶೇರ್ ಮಾಡ್ತಾ ಇದ್ದಾರೆ ನನ್ನ ಫೈಟ್ ಸೀನ್ ಆಲ್ರೆಡಿ ಎಲ್ಲ ನೋಡಿ ಮಾಡ್ತಾ ಇದಾವೆ. ನೋಡೋಣ, ಮೂವಿ ಹೋಗ್ತಾ ಇದೀವಲ್ಲ. ಹೌದು, ಎಕ್ಸೈಟೆಡ್ ಇದ್ದೀನಿ. ನೋಡೋಣ. ಯಾಕೆಂದ್ರೆ ನಾನು ಒಂದಿನ ಇವ್ರ ಶೂಟಿಗೆ ಹೋಗಿದ್ದೆ. ಸೊ ಆಕ್ಚುಲಿ ಇವ್ರು ಯಾವ ಡೂಪ್ ಏನು ಯೂಸ್ ಮಾಡಿಲ್ಲ, ಎಲ್ಲ ಏನೇ ಮೇಲಿಂದ ಬೀಳೋದೇನು ಅಂದ್ರೆ 10 ದಿವಸ ಚಡ್ಡಿಯಲ್ಲೇ ನಿಲ್ಸಿದ್ರು ನೋಡಿ. ಅಷ್ಟೊಂದು ತುಂಬಾ ಕಷ್ಟಪಟ್ಟಿದ್ದಾರೆ ಆ ಫೈಟ್ನ. ಸೊ ನೋಡೋಣ, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಓಕೆ, ಲೈವ್ ಅಲ್ಲಿ ನೋಡಿದ್ದೆ ಶೂಟಿಂಗ್ನ, ಇವತ್ತು ಸ್ಕ್ರೀನ್ ಮೇಲೆ ಅದು ರಘುವಣ್ಣನೊಟ್ಟಿಗೆ ನೋಡ್ತಾ ಇದ್ದೀನಿ. ಸೊ ನೋಡೋಣ, ನಾನು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಹ್ಯಾಟ್ ಹಾಕೊಂಡಿದ್ಯಾ? ಚೆನ್ನಾಗಿದೆ ಅದೇ. ಓಕೆ ಗೈಸ್, ಸಿಗೋಣ. ಗೈಸ್, ತುಂಬ ಬೇಜಾರಾಗ್ತಿದೆ. ಗೌರ್ಮೆಂಟ್ ಅವ್ರಿಗೆ ಏರ್ ಅಂತ ಒಳಗಡೆ ಬಿಡಲಿಲ್ಲ. ಸೊ ಇದನ್ನ ವಾಪಸ್ ಮನೆಗೆ ಕಳಿಸ್ತಾ ಇದ್ದೀವಿ. ಸೊ ಸಾರಿ, ನೆಕ್ಸ್ಟು ಟಿ ವಿಲಿ ಬಂದಾಗ ನೋಡೋಣ. ನಾನೇನೋ ಬತ್ತಿದ್ದಕ್ಕೆ ಅಡ್ಡ ಬಲಿ ಆಗ್ತಾರೆ ಅನ್ಕೊಂಡ್ರೆ ಅವ್ನು ಹಿಡಿಯೋದಕ್ಕೆ ಮಾಡ್ತಿದ್ಯಾ? ಹಾಯ್ ಗೈಸ್, ಈಗ ತಾನೇ KD ಮೂವಿ ನೋಡ್ಕೊಂಡು ಬಂದೆ. ಸೊ ನಾನು ಹಾನೆಸ್ಟಾಗಿ ಹೇಳ್ತೀನಿ, ನಾನು ಯಾವ ಮೂವಿನೂ ರಿವ್ಯೂನು ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ನನಗೆ ಏನು ಫೀಲ್ ಆಯಿತು ಥಿಯೇಟ್ರಲ್ಲಿ ನಾನು ಅದನ್ನು ಹೇಳ್ತೀನಿ. ಸೊ ಇಟ್ಸ್ ತುಂಬ ಹೈಲಿ ಬಜೆಟೆಡ್ ಮೂವಿ ಅಂತ ಮೂವಿ ನೋಡಿದಾಗ ಕ್ಲೀನಾಗಿ ಗೊತ್ತಾಗುತ್ತೆ. ಬಟ್ ನನಗೆಲ್ಲೋ ಒಂದು ಫೀಲ್ ಆಗ್ತಿರೋದೇನು ಅಂದರೆ, ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಸಂಜಯ್ ದತ್ ಆಗಲಿ, ಶಿಲ್ಪಾ ಶೆಟ್ಟಿ ಆಗಲಿ, ರವಿಚಂದ್ರನ್ ಅವರು, ಹಾಗೆ ರಮೇಶ್ ಅರವಿಂದ್ ಅವರು, ಸೊ ಇವ್ರನ್ನೆಲ್ಲ ಇಟ್ಕೊಂಡು ಸೊ ಎಲ್ಲೋ ಒಂದು ಕಡೆ ನನಗೆ ಜಸ್ಟಿಸ್ ಮಾಡಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಧ್ರುವ ಸರ್ಜಾ ಇಸ್ ಅನ್ ಅಮೇಝಿಂಗ್ ಟ್ಯಾಲೆಂಟ್. ಬಟ್ ಅವ್ರದ್ದು ಕಂಪ್ಲೀಟ್ ಪೊಟೆನ್ಷಿಯಲ್ಲು ಎಲ್ಲೋ ಈ ಮೂವಿಲಿ ಯೂಸ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ. ಮತ್ತು ಎಲ್ಲೋ ಅದೇ ಪಾತಿಗೆ ಹೋಗ್ತಾ ಇದ್ದಾರೆ. ವೈಲೆನ್ಸ್ ಇರಬೇಕು, ತುಂಬ ವೈಲೆನ್ಸ್ ಇದ್ದರೆ ಮೂವಿ ಓಡುತ್ತೆ ಅಂತ ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ. ಸೊ ಈವನ್ ನಾನು ಎಕ್ಸಾಂಪಲ್ ಕೊಡಬೇಕು ಅಂತಲ್ಲ, ಈಗ ದುರಂಧರ್ ನಾನು ನೋಡಿದ್ದೆ ಲಾಸ್ಟ್ 2 weeks ago. ಸೊ ಆ ಸೆಟ್ಟಲ್ಲಿ ಅವರು ಬ್ಯಾಂಕಾಕಿಗೆ ಹೋಗ್ಬಿಟ್ಟೆ ಒಂದು 6 acres ಕಂಪ್ಲೀಟ್ ಪಾಕಿಸ್ತಾನ ಥರ ಒಂದು ಸೆಟ್ ಮಾಡಿದರು. ಸೊ ನಮಗೆಲ್ಲೂ ಅದು ಅನ್ನಿಸ್ಲಿಲ್ಲ, ಪಾಕಿಸ್ತಾನದೊಳಗೆ ನಡೀತಿದೆ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಎಲ್ಲ ಒಂಥರ, ನೀವು ಮೂವಿ ನೋಡಿದಾಗ ಅನಿಸುತ್ತೆ ಸೆಟ್ಗಳು ಎಲ್ಲ ಒಂಥರ ಆರ್ಟಿಫಿಷಿಯಲ್ ಥರ ಕಾಣ್ತಾ ಇತ್ತು. ನನಗೆ ಅದೆಲ್ಲೋ ಒಂದು ಚೂರು ಸರಿ ಅನ್ನಿಸ್ಲಿಲ್ಲ. ಸೊ ಆ್ಯಸ್ ಎ ಪ್ರೇಮ್ಸ್ ಅಗೇನ್ ಸಾಂಗ್ಸ್ ಆಗಿರಲಿ, ಇದಾಗ ಬೇರೆ ಸೆಕ್ಟರಿಗೆ ಬಂದರೆ ಈಸ್ ಆಲ್ವೇಸ್ ರಿಯಲಿ ಡೂ ವೆಲ್. ಬಟ್ ಈ ಫಿಲ್ಮಲ್ಲಿ ಈಗ ಲಾಸ್ಟಿಗೆ ನಿಮಗೊಂದು ಪತ್ರ ಬಂದಿದೆ ಅಂತ ಒಂದು ಸಾಂಗ್ ಬರುತ್ತೆ. ಅದು ಏನಕ್ಕೆ ಬಂತು ಅಲ್ಲಿಗೆ, ನಿಜವಾಗ್ಲೂ ಆ ಸಾಂಗ್ ಬೇಕಿತ್ತ ಆ ಟೈಮಲ್ಲಿ? ನನಗೆ ಅದು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಓವರಾಲ್ ನಾವು ಆ್ಯಸ್ ಎ ಕನ್ನಡಿಗ ಆಡಿಯನ್ಸ್ ಏನಂತ ಅನಿಸುತ್ತೆ ಅಂದರೆ, ಕನ್ನಡ ಮೂವೀಸು ನಾವು ಯಾರದೇ ಮೂವಿ ರಿಲೀಸ್ ಆಗಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ. ಸೊ ಈ ಥರ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು 3 yearsಯಿಂದ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದಾಗ ನಮಗೂ ಎಲ್ಲೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ, ಇದು ಒಂಥರ ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡಿರ್ತಾರೆ, 3 years ತುಂಬ ಕಷ್ಟಪಟ್ಟಿದ್ದಾರೆ ಅಂತ. ಬಟ್ ಇದು ನನ್ನ ಒಪಿನಿಯನ್, ಬೇರೆಯವ್ರ ಒಪಿನಿಯನ್ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆಲ್ಲೋ ಅಂತ ಫೀಲ್ ಆಗ್ತಿರೋದೇನು ಅಂದರೆ, ಇದು ಅಪ್ ಟು ದ ಮಾರ್ಕ್ ಆಗಲಿಲ್ಲ ಈ ಮೂವಿ. ಸೊ ಧ್ರುವ ಸರ್ಜಾ ಅವ್ರ ಪೊಟೆನ್ಷಿಯಲ್ ತುಂಬಾ ಇದೆ. ಸೊ ಅದನ್ನು ಕರೆಕ್ಟಾಗಿ ಯಾಕೆ ನಮ್ಮ ಕನ್ನಡ ಡೈರೆಕ್ಟರ್ಸ್ ಯೂಸ್ ಮಾಡ್ತಾಯಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಬಟ್ ನಾನು ಇವಾಗಲೂ ಏನೇನು ಹೇಳ್ತೀನಿ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ
ಕನ್ನಡ ಮೂವೀಸ್ ನೋಡಿ, ಈ ಮೂವಿನೂ ನೋಡಿ. ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ 100% ಇದೆ. ಬಟ್ ನನಗೆ ಆ್ಯಸ್ ಅ ಸಿನಿಮಾ ನಾನು ತುಂಬ ಡೀಪಾಗಿ ನೋಡೋದ್ರಿಂದ ನನಗೆಲ್ಲೋ ಇದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.